Hello everyone, welcome back to my Kannada Updates YouTube channel. ಫ್ರೆಂಡ್ಸ್, ಅನೇಕ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸೊ ಯುವ ನಿಧಿ ಅಪ್ಲಿಕೇಶನ್ಸ್ ಯಾವಾಗ ಪ್ರಾರಂಭವಾಗುತ್ತೆ, ಸೊ ನಾವು ಯಾವ ರೀತಿ ಅದನ್ನ ಅಮೌಂಟ್ನ ಪಡ್ಕೋಬೇಕು, ನಾವೆಲ್ಲೂ ಅರ್ಹರ ಅಂತ ಹೇಳ್ಬಿಟ್ಟು ಅನೇಕ ಸ್ಟೂಡೆಂಟ್ಸ್ಗಳನ್ನ ಕೇಳ್ತಿದ್ರು. ಸೊ ಅವರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ನಿಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ತಾವು ಇದುವರೆಗೂ ನಮ್ಮ ಮೈ ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು ಫ್ರೆಂಡ್ಸ್, ಏನು ರಾಜ್ಯದಂತಹ ಡಿಪ್ಲೊಮಾ ಹಾಗೂ ಪದವಿ ವಿದ್ಯಾರ್ಥಿಗಳಿದ್ದಾರೆ, ಸೊ ಇವರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಯುವ ನಿಧಿ ಸ್ಕೀಮ್ ನಡಿಯಲ್ಲಿ 2022 ಹಾಗೂ 23ನೇ ಶೈಕ್ಷಣಿಕ ಸಾಲಿನಲ್ಲಿ ಸೊ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕೆ ಹೋಗದೇ ಇರುವಂತಹವರಿಗೆ ಸೊ ಪ್ರತಿ ತಿಂಗಳು ₹1,500 ಹಾಗೂ ₹3,000 ಕೊಡಬೇಕು ಅಂತ ಒಂದು ಸ್ಕೀಮ್ ಏನು ಜಾರಿಗೆ ತಂದಿದ್ರು. ಈಗಾಗಲೇ ಅಪ್ಲಿಕೇಶನ್ಸ್ನ ಕಾಲ್ ಫರ್ ಮಾಡಲಾಗಿದೆ. ಅಂದರೆ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1, ತುಮಕೂರು 1 ಕೇಂದ್ರಗಳಿಗೆ ಹೋಗಿ ನೀವು ಈ ಒಂದು ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಬಹುದಾಗಿದೆ. ಹಾಗಾದರೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದು, ಯಾರೆಲ್ಲ ಇದಕ್ಕೆ ಅರ್ಹರಾಗಿರುತ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ₹3,000 ಅಥವಾ ₹1,500 ಪಡಿಬೇಕು ಅಂತಂದರೆ ಸೊ ಮೊದಲಿಗೆ ನೀವು 2022 ಹಾಗೂ 23ನೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸಿರಬೇಕು, ಅಂದರೆ ಮುಕ್ತಾಯಗೊಳಿಸಿರಬೇಕು. ನೀವೇನಾದರೂ ಡಿಗ್ರಿ ಅಥವಾ ಡಿಪ್ಲೊಮಾವನ್ನು 2023 ಹಾಗೂ 24ನೇ ಸಾಲಿನಲ್ಲಿ ಮುಗಿಸಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಅಂದರೆ ಅದಕ್ಕಿಂತ ಮುಂಚೆ 2021 ಹಾಗೂ 23ನೇ ಸಾಲಿನಲ್ಲಿ ನೀವೇನಾದರೂ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀರಾ ಅಂತಂದ್ರೂ ಸಹ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಏನಾದರೂ ಈ ಒಂದು ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಈ ಬೆನಿಫಿಟ್ಸ್ನ ಪಡಿಬೇಕು ಅಂತಂದರೆ 2022 ಹಾಗೂ 23ನೇ ಶೈಕ್ಷಣಿಕ ಸಾಲಿನಲ್ಲಿಯೇ ನಿಮ್ಮ ಒಂದು ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ನಿಮ್ಮ ಇನ್ಕಮ್ ಎಲಿಜಿಬಿಲಿಟಿ, ಅಂದರೆ ಸೊ ಇನ್ಕಮ್ ಮೇಲೆ ಡಿಪೆಂಡ್, ಇಷ್ಟೇ ಇನ್ಕಮ್ ಇರಬೇಕು ಅಂತ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ನೀವು ಆ ವರ್ಷದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದೀರಾ ಅಂತಂದರೆ ಈ ಒಂದು ಬೆನಿಫಿಟ್ನ ಸುಲಭವಾಗಿ ಪಡೆಯಬಹುದು. ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಈ ಒಂದು ಬೆನಿಫಿಟ್ಸ್ನ ಪಡಿಬೇಕು, ಅಮೌಂಟನ್ನು ಪಡಿಬೇಕು ಪ್ರತಿ ತಿಂಗಳು ಅಂತಂದರೆ ಮೊದಲಿಗೆ ನಿಮ್ಮ ಹತ್ತಿರ ಏನಿರಬೇಕು ಅಂತಂದರೆ ಫ್ರೆಂಡ್ಸ್, ನೀವು ಏನು ಪದವಿಯನ್ನು ಮುಗಿಸಿದ್ದೀರಾ ಅಥವಾ ಡಿಪ್ಲೊಮನ್ನ ಮುಗಿಸಿದ್ದೀರಾ ಆ ಒಂದು ಸರ್ಟಿಫಿಕೇಟ್ ಅಥವಾ ಅಟೆಸ್ಟೆಡ್ ಕಾಪಿ ಆಫ್ ಮಾರ್ಕ್ಸ್ ಕಾರ್ಡ್ಸ್ ನಿಮ್ಮ ಬಳಿ ಇರಬೇಕಾಗಿರುತ್ತೆ. ಎರಡನೇದಾಗಿ ಫ್ರೆಂಡ್ಸ್, ಆ ಮಾರ್ಕ್ಸ್ ಕಾರ್ಡ್ಸ್ನ ಮೇಲೆ ನಿಮ್ಮ ಪ್ರಿನ್ಸಿಪಲ್ಸ್ ಏನಿದ್ದಾರೆ ಅವರು ಅದನ್ನು ಅಟೆಸ್ಟ್ ಮಾಡಿರಬೇಕಾಗುತ್ತೆ. ಜೊತೆಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಸೊ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ನೀವು ಈ ಒಂದು ಬೆನಿಫಿಟ್ಸ್ನ ಪಡೆಯಬಹುದು. ಸೊ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅರ್ಜಿಯನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಈ ಒಂದು ಅಪ್ಲಿಕೇಶನ್ಸ್ನ ಬರಲಿರುವಂತಹ ಡಿಸೆಂಬರ್ 26ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ರಾಜ್ಯ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾದರೆ ಬರಲಿರುವಂತಹ 26ನೇ ಡಿಸೆಂಬರ್ನಿಂದ ನಿಮಗೆ ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಅಪ್ಲಿಕೇಶನ್ಸ್ನ ಕಾಲ್ ಫರ್ ಮಾಡಲಾಗುವುದು. ನಂತರ ನೀವು ನಿಮ್ಮ ಹತ್ತಿರದ ಗ್ರಾಮ 1 ಸೆಂಟರ್ಗಳಿಗೆ ಹೋಗಿ ಅಥವಾ ಕರ್ನಾಟಕ 1 ಸೆಂಟರ್ಗಳಿಗೆ ಹೋಗಿ ಅಥವಾ ಬೆಂಗಳೂರು 1 ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದಾಗಿದೆ. ಮೂರನೇದಾಗಿ ಫ್ರೆಂಡ್ಸ್, ವಿದ್ಯಾರ್ಥಿಗಳು ಕೇಳ್ತಿದ್ರು, ಸೊ ನಾನು 2022 ಹಾಗೂ 23ನೇ ಸಾಲಿನಲ್ಲಿ ಪದವಿಯನ್ನು ಮುಗಿಸಿದ್ದೀನಿ, ಮತ್ತು ಇನ್ನು ಫರ್ದರ್ ಸ್ಟಡೀಸ್ನ ಮಾಡ್ತಾಯಿದ್ದೀನಿ ಅಥವಾ MCom, MBA ಈ ರೀತಿಯಂತಹ PG ಕೋರ್ಸ್ನ ಮಾಡ್ತಾ ಇದ್ದೀನಿ, ಆದರೂ ಸಹ ನಾನು ಈ ಅಮೌಂಟ್ ಪಡೆಯಬಹುದಾ ಅಂತ ಕೇಳ್ತಿದ್ರು. ಇಲ್ಲ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀವು ಫರ್ದರ್ ಸ್ಟಡೀಸನ್ನು ಮಾಡ್ತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಬೆನಿಫಿಟ್ಸ್ನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಏನಿದೆ ಸೊ ಈ ಒಂದು ಸ್ಟಡೀಸನ್ನು 2022 ಹಾಗೂ 23ನೇ ಸಾಲಿನಲ್ಲಿ ಮುಗಿಸಿ ಕೆಲಸಕ್ಕೂ ಅಥವಾ ಯಾವುದೇ ಒಂದು ಸ್ಟಡೀಸ್ಗೂ ಹೋಗದೆ ಮನೆಯಲ್ಲಿ ಇದ್ದೀರಾ ಅಂತಂದರೆ ಮಾತ್ರ ಈ ಒಂದು ಬೆನಿಫಿಟ್ಸ್ನ ಪಡೆಯಬಹುದಾಗಿದೆ. ಸೊ ನಂತರ ಫ್ರೆಂಡ್ಸ್, ನೀವು ಈ ಒಂದು ಬೆನಿಫಿಟ್ಸ್ನ ಪಡೆಯೋಕ್ಕೋಸ್ಕರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಬರಲಿರುವಂತಹ ಒಂದೇ ಒಂದು ತಿಂಗಳ ಒಳಗಾಗಿ ವೆರಿಫೈ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತಂದರೆ ಸೊ ಜನವರಿ 26ನೇ ತಾರೀಕಿನಿಂದಲೇ ಸೊ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬೀಳುತ್ತೆ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ NPCI ಆಗಿರಬೇಕು.
ಅಂದರೆ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ. ಸೊ ನೀವೇನಾದರೂ ಸರ್ಕಾರದ ಕಡೆಯಿಂದ ಬರುತ್ತುವಂಥ ಅಮೌಂಟನ್ನು ಪಡೆಯಬೇಕು ಅಂತಂದರೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡಿಗೆ ಸೀಡಿಂಗ್ ಕಂಪಲ್ಸರಿ ಆಗಿರಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, NPCI ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. NPCI ಆಗಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಏನಂದರೆ ನಿಮ್ಮ ಯಾವ ಒಂದು ಬ್ರಾಂಚ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು NPCIಯನ್ನು ಮಾಡಿಸ್ಕೊಳ್ಳಿ. ಎಷ್ಟು ಮಾಡಿಸ್ಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಜನವರಿ ತಿಂಗಳಿಂದ ನಿಮಗೆ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬೀಳುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಲ ಅನುಕೂಲವಾಗಲಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.